ಇನ್ನು ಕೊಪ್ಪಳ ಪ್ರಾಧಿಕಾರದಿಂದ ಸೈಟ್ ಕೊಡಿಸೋದಾಗಿ ವಂಚನೆ ಪ್ರಕರಣ ಈಗ ಗಂಭೀರವಾಗಿ ಪರಿಗಣಿಸಿದ್ದಾರೆ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಅವರು. ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ವಂಚನೆ ಮಾಡಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಸಚಿವರು. ಕೇಸ್ ಬಗ್ಗೆ ಪ್ರಾಧಿಕಾರದ ಆಯುಕ್ತರಿಂದ ವರದಿಯನ್ನ ಕೇಳಿದ್ದಾರೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರು. ಪ್ರಾಧಿಕಾರದಿಂದ ನಿವೇಶನ ಕೊಡಿಸೋದಾಗಿ ಹಲವರಿಗೆ ಪಂಗನಾಮ ಹಾಕಿದರು. ಹೊರಗುತ್ತಿಗೆ ಸಿಬ್ಬಂದಿ ರವೀಂದ್ರ ಕುಮಾರ್ ಅವರು ವಂಚನೆ ಮಾಡಿದ್ದಾರೆ. ಪ್ರಾಧಿಕಾರದ ಹೆಸರಿನಲ್ಲಿ ಅಕೌಂಟ್ ಅನ್ನು ತೆಗೆದು 8.4 ಕೋಟಿ ರೂಪಾಯಿ ಮೂಡಾ ಮಾದರಿಯಲ್ಲೇ ವಂಚನೆ ಮಾಡಿರುವಂಥ ಕಿರಾತಕ ಸಿಬ್ಬಂದಿ ಈತ. ಕೊಪ್ಪಳದಲ್ಲಿ ಸೈಟ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಮೋಸ ಮಾಡಿದ ನೋಡಿ. ಪ್ರಾಧಿಕಾರದ ಹೆಸರಿನಲ್ಲಿ 8.4 ಕೋಟಿ ರೂಪಾಯಿ ವಂಚನೆ ಮಾಡಿರೋದು. ಅದು ಮೂಡಾದಲ್ಲಾಯ್ತಲ್ಲ, ಅದೇ ಮಾದರಿಯಲ್ಲಿ ವಂಚನೆ ಮಾಡಿದ್ದಾನೆ ಈತ. ಇದೀಗ ಕೇಸ್ನ ಬಗ್ಗೆ ವರದಿಯನ್ನು ಕೇಳಿದ್ದಾರೆ ನಗರಾಭಿವೃದ್ಧಿ ಸಚಿವರಾಗಿರುವಂಥ ಯತೀಂದ್ರ ಸಿದ್ದರಾಮಯ್ಯ ಅವರು. ನೋಡಿ, ಯಾಮಾರವರು ಇದ್ದರೆ ಯಾಮಾರಿಸೋರು ಇದ್ದೇ ಇರ್ತಾರೆ. ಹಾಗಾಗಿ ಈ ರೀತಿ ಸೈಟು, ಯಾಕಂದರೆ ಈ ಸೈಟ್ ವಿಚಾರ, ಮನೆ ವಿಚಾರದಲ್ಲಿ ಜನ ಏನೋ ಆಸೆ ಇಟ್ಕೊಂಡಿರ್ತಾರೆ. ಒಂದು ಮನೆ ಕಟ್ಕೊಳ್ಬೇಕು, ಒಂದು ಸೈಟ್ ತೆಗೆದುಕೊಳ್ಬೇಕು, ನಾವು ಕೂಡ ಸೆಟಲ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಈ ರೀತಿ ಘಟನೆ ಆಗುತ್ತೆ. ಎಸ್ಸಿನದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಕೊಪ್ಪಳ ಪ್ರತಿನಿಧಿ ಶುಕ್ರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶುಕ್ರಾಜ್, ಗಮನಿಸ್ತಾ ಇದ್ದೀವಿ, ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ವಂಚನೆ ಮಾಡಿರುವಂಥ ಪ್ರಕರಣ. ಇದನ್ನು ಈಗ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಚಿವರು ಕೂಡ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಪ್ಡೇಟ್ಸ್ ಕೊಡೋದಾದ್ರೆ ಈ ವಿಚಾರವಾಗಿ. ಎಸ್ ಶಿವಕುಮಾರ್, ಏನು ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು 8,43,00,000 ಹಗರಣದ ಪ್ರಕರಣ ಏನಿದೆ, ನಿಜಕ್ಕೂ ಒಬ್ಬ ದಿನಗೂಲಿ ನೌಕರ ಈ ಒಂದು ಪ್ರಕರಣದ ಪ್ರಮುಖ ರೂವಾರಿ ಆಗಿದ್ದು ನಿಜಕ್ಕೂ ಒಂದು ಆಶ್ಚರ್ಯಕರ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಜನ ಬಡವರು ಏನಿದ್ದಾರೆ ತಮಗೆ ಒಂದು ಮನೆ ಕಟ್ಟೋ ಸಲುವಾಗಿ ನಿವಾಸನಕ್ಕೆ ಒಂದು ಹಣ ತುಂಬಿಕೊಂಡಿರ್ತಾರೆ ಮತ್ತು ಟ್ಯಾಕ್ಸ್ ಕಟ್ಟಿರ್ತಾರೆ. ಇದೆಲ್ಲ ಅಮೌಂಟ್ ಅನ್ನು ಆತ ಲಪ್ಟಾಯಿಸಿರ್ತಕ್ಕಂಥದ್ದು ಇತ್ತೀಚೆಗೆ ಅಷ್ಟೇ ಬಯಲಾಗಿತ್ತು. ಏನು ಈ ಒಂದು ಪ್ರಕರಣದ ಪ್ರಮುಖ ರೂವಾರಿ ಆದಂತ ರವೀಂದ್ರ ಕುಮಾರ್ ಆತ ನಾಪತ್ತೆ ಆಗಿದ್ದ. ಈ ಒಂದು ಪ್ರಕರಣ ಆದ ನಂತರ ಇದೀಗ ಕೊಪ್ಪಳ ಪೊಲೀಸರು ಅವ್ರನ್ನ ಇಬ್ಬರನ್ನು ಬಂಧಿಸಿರ್ತಕ್ಕಂಥದ್ದು. ಇದಕ್ಕೂ ಮುಂಚೆ ಏನು ರವೀಂದ್ರ ಕುಮಾರ್ ಸಹೋದರ ಇದ್ದಾರೆ, ಆತನ್ನು ಕೂಡ ಬಂಧನ ಮಾಡಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಬೆಂಗಳೂರಿನಲ್ಲಿ ಈ ಒಂದು ರವೀಂದ್ರ ಕುಮಾರ್ ಮತ್ತು ಆತನ ಪತ್ನಿ ರಮಾ ಇಬ್ಬರನ್ನು ಕೂಡ ಕೊಪ್ಪಳ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಇದೀಗ ಪೊಲೀಸರ ತನಿಖೆಯಲ್ಲಿ ಈ ಒಂದು ಪ್ರಕರಣದ ಹಿಂದೆ ಯಾರು ರಾಜಕಾರಣಿಗಳಿದ್ದಾರೆ ಮತ್ತೆ ಇನ್ಯಾರಾದ್ರೂ ಅಧಿಕಾರಿಗಳು ಇದ್ದಾರಾ ಅನ್ನೋದು ಪೊಲೀಸರ ತನಿಖೆಯಿಂದ ಅಷ್ಟೇ ಹೊರಬರಬೇಕಾಗಿದೆ. ಶಿವಕುಮಾರ್, ನಿಮ್ಮ ಡೀಟೇಲ್ಸ್ಗಾಗಿ